ಮಿಡಲ್ ಈಸ್ಟ್ ರಾಷ್ಟ್ರಗಳ ಸಂಘರ್ಷ ಈಗ ಇಡೀ ವಿಶ್ವದ ಗಮನವನ್ನ ಸೆಳೀತಾ ಇದೆ. ಈ ಸೂಕ್ಷ್ಮ ವಿಷಯದ ಬಗ್ಗೆ ಭಾರತದ ಸಂಸತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಮಾತನಾಡಿದ್ರು. ಆದರೆ ಪ್ರಧಾನಿಯವರ ಈ ಭಾಷಣದ ಬಗ್ಗೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿಯವರು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಮಿಡಲ್ ಈಸ್ಟ್ ಸಂಘರ್ಷದ ಬಗ್ಗೆ ಪ್ರಧಾನಿ ಮೋದಿಯವರು ಹೊಸದಾಗಿ ಏನು ಹೇಳಲೇ ಇಲ್ಲ, ಅದೇ ಹಳೆಯ ರಾಗವನ್ನೇ ಮತ್ತೆ ಹಾಡಿದರೆ ಎಂದು ಟೀಕಿಸಿದ್ದಾರೆ. ಪ್ರಿಯಾಂಕಾ ಗಾಂಧಿಯವರ ಹೇಳಿಕೆಯ ಉದ್ದೇಶವೇನು? ಪ್ರಧಾನಿಯವರ ಭಾಷಣದಲ್ಲಿ ನಿಜಕ್ಕೂ ಹೊಸ ವಿಷಯಗಳು ಇರಲೇ ಇಲ್ವಾ? ಈ ಸಂಘರ್ಷದ ಬಗ್ಗೆ ಭಾರತದ ನಿಲುವೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮಿಡಲ್ ಈಸ್ಟ್ನ ಸಂಘರ್ಷವು ಕೇವಲ ಪ್ರಾದೇಶಿಕ ಸಮರಕ್ಕೆ ಸೀಮಿತವಾಗದೆ ಜಾಗತಿಕ ಇಂಧನ ಭದ್ರತೆ ಮತ್ತು ಭಾರತದ ಆಯಕಟ್ಟಿನ ಹಿತಾಸಕ್ತಿಗಳ ಮೇಲೆ ನೇರ ಪರಿಣಾಮವನ್ನ ಬೀರ್ತಾ ಇದೆ. ಈ ಬಗ್ಗೆ ಮಾರ್ಚ್ 23ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ನೀಡಿದ ಭಾಷಣವು ದೇಶದ ಭವಿಷ್ಯದ ಕಾರ್ಯತಂತ್ರದ ದಿಕ್ಸೂಚಿಯಾಗಿತ್ತು. ಆದರೆ ಈ ಭಾಷಣದ ಕುರಿತು ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿಯವರು ನೀಡಿರುವ ಹೊಸದೇನೂ ಇಲ್ಲ, ಅದೇ ರಾಗ ಎಂಬ ಟೀಕೆಯು ಭಾರತದ ಆಂತರಿಕ ರಾಜಕೀಯದಲ್ಲಿ ತೀವ್ರ ಚರ್ಚೆಯನ್ನ ಹುಟ್ಟುಹಾಕಿದೆ. ಸ್ನೇಹಿತರೆ, ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿದ ದಾಳಿಯು ಈ ಸಂಘರ್ಷದ ಕಿಡಿಯನ್ನ ಹೊತ್ತಿಸಿತು. ಈ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಎಲಿಮಿನೇಟ್ ಆಗ್ತಾರೆ. ಇದು ಆ ಇಡೀ ಪ್ರದೇಶವನ್ನ ಯುದ್ಧದ ಅಂಚಿಗೆ ತಳ್ಳಿತು. ಇರಾನ್ ತಕ್ಷಣವೇ ಪ್ರತಿಕ್ರಿಯಿಸಿ ಇಸ್ರೇಲ್ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಬೇಸ್ಗಳ ಮೇಲೆ, ಅಮೆರಿಕದ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿತು. ಈ ಸಂಘರ್ಷದ ಅತ್ಯಂತ ಕಳವಳಕಾರಿ ಅಂಶವೇನು ಅಂದ್ರೆ ಹರ್ಮೋಜ್ ಜಲಸಂಧಿಯ ದಿಗ್ಬಂಧನ. ಜಾಗತಿಕ ಇಂಧನ ಪೂರೈಕೆಯ ಸುಮಾರು 20% ಭಾಗವು ಈ ಕಿರಿದಾದ ಜಲಸಂಧಿಯ ಮೂಲಕ ಸಾಗುತ್ತೆ. ಇರಾನ್ ಈ ದಾರಿಯನ್ನ ಅಡ್ಡಿಪಡಿಸಿರುವುದು ಭಾರತದಂತಹ ತೈಲ ಆಮದು ಅವಲಂಬಿತ ರಾಷ್ಟ್ರಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸ್ನೇಹಿತರೆ, ಮಾರ್ಚ್ 23ರಂದು ಲೋಕಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಮಿಡಲ್ ಈಸ್ಟ್ನ ಪರಿಸ್ಥಿತಿಯನ್ನ ತೀವ್ರ ಕಳವಳಕಾರಿ ಎಂದು ಬಣ್ಣಿಸಿದ್ರು. ಇವರ ಭಾಷಣವು ಮುಖ್ಯವಾಗಿ 3 ಆಯಾಮಗಳನ್ನು ಹೊಂದಿತ್ತು: ಭಾರತೀಯರ ಸುರಕ್ಷತೆ, ಇಂಧನ ಭದ್ರತೆ ಮತ್ತು ರಾಜತಾಂತ್ರಿಕ ಸಂಯಮ. ಗಲ್ಫ್ ರಾಷ್ಟ್ರಗಳಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಭಾರತೀಯರು ವಾಸಿಸ್ತಾ ಇದ್ದಾರೆ ಮತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಜನರ ಸುರಕ್ಷತೆಯು ಸರ್ಕಾರದ ಅತಿದೊಡ್ಡ ಆದ್ಯತೆ ಎಂದು ಪ್ರಧಾನಿ ಮೋದಿ ಪುನರುಚ್ಚರಿಸಿದರು. ಹರ್ಮೋಜ್ ಜಲಸಂಧಿಯಲ್ಲಿ ಸಿಲುಕಿಕೊಂಡಿರುವ ಸುಮಾರು 700ಕ್ಕೂ ಹೆಚ್ಚು ಭಾರತೀಯ ನಾವಿಕರ ಸ್ಥಿತಿಯ ಬಗ್ಗೆಯೂ ಇವರು ಕಳವಳವನ್ನ ವ್ಯಕ್ತಪಡಿಸಿದರು. ಸಂಘರ್ಷ ಪೀಡಿತ ಪ್ರದೇಶಗಳಿಂದ ಈಗಾಗಲೇ 67,000ಕ್ಕೂ ಹೆಚ್ಚು ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರಲಾಗಿದೆ ಎಂದು ಭಾಷಣದಲ್ಲಿ ತಿಳಿಸಲಾಯಿತು. ಇನ್ನು ಭಾರತವು ತನ್ನ LPG ಅಗತ್ಯತೆಯ 60% ಆಮದು ಮಾಡಿಕೊಳ್ಳುತ್ತೆ. ಸಂಘರ್ಷದಿಂದಾಗಿ ಪೂರೈಕೆಯಲ್ಲಿ ತುಂಬಾನೇ ಪ್ರಾಬ್ಲಮ್ ಉಂಟಾಗಿದೆ. ಸರ್ಕಾರವು ದೇಶೀಯ ಉತ್ಪಾದನೆಯನ್ನ ಹೆಚ್ಚಿಸಲು ಮತ್ತು ಪರ್ಯಾಯ ಮಾರ್ಗಗಳ ಮೂಲಕ ಇಂಧನವನ್ನ ಪಡೆಯಲು ಪ್ರಯತ್ನಿಸ್ತಾ ಇದೆ. ಪ್ರಧಾನಿಯವರು ಭಾರತದ ಕಾರ್ಯತಂತ್ರದ ತೈಲ ಸಂಗ್ರಹಣಾ ಸಾಮರ್ಥ್ಯದ ಬಗ್ಗೆ ವಿವರಗಳನ್ನ ನೀಡಿದ್ರು. ಇನ್ನು ಪ್ರಧಾನಿಯವರು ಈ ಬಿಕ್ಕಟ್ಟನ್ನ ಎದುರಿಸಲು ದೇಶವು ಸನ್ನದ್ಧವಾಗಬೇಕು ಎಂಬ ಕರೆ ನೀಡಿದ್ರು. ಲಾಕ್ಡೌನ್ ಸಮಯದ ಅವಧಿಯಲ್ಲಿ ಭಾರತೀಯರು ತೋರಿದ ಏಕತೆಯನ್ನ ಸ್ಮರಿಸಿದ್ರು. ಈ ಹೋಲಿಕೆಯು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಬಿಂಬಿಸುವ ಉದ್ದೇಶವನ್ನ ಹೊಂದಿತ್ತು ಮತ್ತು ಜನರು ಸಂಯಮದಿಂದ ಇರಬೇಕು ಎಂಬ ಮನವಿಯನ್ನ ಕೂಡ ಇವರು ಮಾಡಿಕೊಂಡ್ರು. ಇನ್ನು ಸ್ನೇಹಿತರೆ, ಮತ್ತೊಂದು ಕಡೆ ಪ್ರಧಾನಿಯವರ ಭಾಷಣದ ಬೆನ್ನಲ್ಲೇ ಸಂಸತ್ತಿನ ಹೊರಗೆ ಸುದ್ದಿಗಾರರೊಂದಿಗೆ, ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಧಾನಿಯವರು ದೇಶಕ್ಕೆ ಹೊಸದಾಗಿ ಏನೂ ತಿಳಿಸಿಲ್ಲ ಎಂದು ವಾದಿಸಿದ್ರು. ಇವರ ಟೀಕೆಯು ರಾಜಕೀಯ ಮತ್ತು ರಾಜತಾಂತ್ರಿಕ ಅಂಶಗಳನ್ನ ಒಳಗೊಂಡಿದೆ. ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ನಡೀತಾ ಇದೆ, ಇದರಿಂದ ಬೆಲೆ ಏರಿಕೆಯಾಗುತ್ತಿದೆ ಮತ್ತು ಭಾರತೀಯರ ಸುರಕ್ಷತೆ ಬಹಳ ಮುಖ್ಯ ಎಂಬ ವಿಷಯವು ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಪ್ರಧಾನಿಯವರು ಕೇವಲ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆಯೇ ಹೊರತು ಈ ಬಿಕ್ಕಟ್ಟನ್ನ ಬಗೆಹರಿಸುವ ಬಗ್ಗೆ ಭಾರತವು ಕೈಗೊಂಡಿರುವ ನಿರ್ದಿಷ್ಟ ರಾಜತಾಂತ್ರಿಕ ಹೆಜ್ಜೆಗಳ ಬಗ್ಗೆ ಮಾಹಿತಿಯನ್ನ ನೀಡಲೇ ಇಲ್ಲ ಎಂಬುದು ಪ್ರಿಯಾಂಕಾ ಅವರ ಆಕ್ಷೇಪವಾಗಿತ್ತು. ಇವರು ದೇಶಕ್ಕೆ ಪರಿಸ್ಥಿತಿಯನ್ನ ತಿಳಿಸಿದ್ದಾರೆ, ಹೊಸದೇನು ಹೇಳಲೇ ಇಲ್ಲ ಎಂಬ ಇವರ ಹೇಳಿಕೆಯು ಸರ್ಕಾರದ ಸಕ್ರಿಯತೆಯ ಕೊರತೆಯನ್ನ ಎತ್ತಿ ತೋರಿಸುವ ಉದ್ದೇಶ ಹೊಂದಿತ್ತು. ಪ್ರಿಯಾಂಕಾ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷವು ಈ ವಿಷಯದ ಬಗ್ಗೆ ಸಂಸತ್ತಿನಲ್ಲಿ ಪೂರ್ಣ ಪ್ರಮಾಣದ ಚರ್ಚೆ ನಡೀಬೇಕು ಎಂದು ಒತ್ತಾಯಿಸಿದ್ವು. ಪ್ರಧಾನಿಯವರ ಸುಯೋಮೋಟೋ ಹೇಳಿಕೆಯು ಪ್ರತಿಪಕ್ಷಗಳಿಗೆ ಪ್ರಶ್ನೆ ಕೇಳಲು ಅವಕಾಶ ನೀಡುವುದಿಲ್ಲ. ಆದ್ದರಿಂದ ಅಲ್ಪಾವಧಿ ಚರ್ಚೆಯ ಮೂಲಕ ಎಲ್ಲಾ ಪಕ್ಷಗಳು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಲು ಅವಕಾಶವನ್ನ ನೀಡಬೇಕು ಎಂದು
ಇವರು ಪ್ರತಿಪಾದಿಸಿದರು. ಚರ್ಚೆಯ ಮೂಲಕ ಮಾತ್ರ ಸರ್ಕಾರದ ವಿದೇಶಾಂಗ ನೀತಿಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು ಸಾಧ್ಯ ಎಂದು ಇವರು ಅಭಿಪ್ರಾಯಪಟ್ಟರು. ಇನ್ನು ಕಾಂಗ್ರೆಸ್ ಪಕ್ಷದ ಇತರೆ ನಾಯಕರಾದ ಜೈರಾಮ್ ರಮೇಶ್ ಮತ್ತು ರಾಹುಲ್ ಗಾಂಧಿ ಅವರಂತೆಯೇ ಪ್ರಿಯಾಂಕಾ ಗಾಂಧಿಯವರು ಕೂಡ ಭಾರತವು ತನ್ನ ಸಾಂಪ್ರದಾಯಿಕ ಅಲಿಪ್ತ ನೀತಿಯಿಂದ ದೂರ ಸರಿಯುತ್ತಿದೆ ಎಂದು ಕಳವಳವನ್ನ ವ್ಯಕ್ತಪಡಿಸಿದರು. ಇರಾನ್ನ ಸರ್ವೋಚ್ಚ ನಾಯಕನ ವಿಷಯದಲ್ಲಿ ಭಾರತವು ವಿಳಂಬ ಮಾಡಿದ್ದು ಮತ್ತು ಅಮೆರಿಕದ ಒತ್ತಡಕ್ಕೆ ಮಣಿದಿರುವುದು ಭಾರತದ ಜಾಗತಿಕ ಪ್ರತಿಷ್ಠೆಗೆ ಧಕ್ಕೆ ತಂದಿದೆ ಎಂದು ಇವರು ವಾದಿಸಿದರು. ಇನ್ನು ಸ್ನೇಹಿತರೆ, ಪ್ರಿಯಾಂಕಾ ಗಾಂಧಿ ಅವರ ಟೀಕೆಯು ಕಾಂಗ್ರೆಸ್ನ ವಿಶಾಲ ಕಾರ್ಯತಂತ್ರದ ಭಾಗವಾಗಿತ್ತು. ವಿರೋಧ ಪಕ್ಷಗಳು ಪ್ರಧಾನಿಯವರ ಭಾಷಣವನ್ನ ಸ್ವಯಂ ಪ್ರಶಂಸೆ ಮತ್ತು ಪಕ್ಷಪಾತದ ಮಾತುಗಳ ಮಾಸ್ಟರ್ ಕ್ಲಾಸ್ ಎಂದು ಕರೆದ್ವು. ಇನ್ನು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿಯವರ ವಿದೇಶಾಂಗ ನೀತಿಯನ್ನ ಜಾಗತಿಕ ಹಾಸ್ಯ ಯೂನಿವರ್ಸಲ್ ಜೋಕ್ ಎಂದು ಟೀಕಿಸಿದ್ರು. ಭಾರತವು ಅಮೆರಿಕದ ಪ್ರಭಾವಕ್ಕೆ ಸಂಪೂರ್ಣವಾಗಿ ಶರಣಾಗಿದೆ ಮತ್ತು ಪ್ರಧಾನಿ ಮೋದಿಯವರು ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಸಂಪೂರ್ಣ ನಿಯಂತ್ರಣದಲ್ಲಿದ್ದಾರೆ ಎಂದು ಇವರು ಗಂಭೀರ ಆರೋಪವನ್ನ ಮಾಡಿದರು. ಹರ್ಮೋಜ್ ಜಲಸಂಧಿಯ ಸಮಸ್ಯೆಯ ಬಗ್ಗೆ ಟ್ರಂಪ್ ಅವರು ಮೋದಿಯವರಿಗೆ ಕಾಲ್ ಮಾಡಿ ಮಾತನಾಡಿರುವುದು ಭಾರತದ ಆರ್ಥಿಕತೆಯ ಮೇಲಿನ ಅಮೆರಿಕದ ಹಿಡಿತವನ್ನ ತೋರಿಸುತ್ತದೆ ಎಂಬುದು ರಾಹುಲ್ ಅವರ ವಾದವಾಗಿತ್ತು. ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಸರ್ಕಾರದ ನಿಲುವುಗಳನ್ನು 4 ಪ್ರಮುಖ ಅಂಶಗಳ ಮೂಲಕ ಟೀಕಿಸಿದರು. ಮೊದಲನೇದಾಗಿ ಅಮೆರಿಕ ಇಸ್ರೇಲ್ ದಾಳಿಯನ್ನ ಖಂಡಿಸಲು ನಿರಾಕರಣೆ, ಎರಡನೆಯದು ಇರಾನ್ನ ನಾಯಕತ್ವದ ಬಗ್ಗೆ ಮೌನ, ಮೂರನೆಯದು ರಷ್ಯಾ ತೈಲ ಆಮದಿನ ಮೇಲೆ ಅಮೆರಿಕ ನೀಡಿದ ವಿನಾಯಿತಿಯನ್ನು ಪ್ರಶ್ನಿಸದಿರುವುದು, ನಾಲ್ಕನೆಯದು ಭಾರತೀಯ ರೈತರ ಹಿತಾಸಕ್ತಿಯನ್ನು ಬದಿಗಿಟ್ಟು ಅಮೆರಿಕದೊಂದಿಗೆ ಮಾಡಿಕೊಂಡಿರುವ ವ್ಯಾಪಾರ ಒಪ್ಪಂದಗಳು. ಇನ್ನು ಸ್ನೇಹಿತರೆ, ಮಿಡಲ್ ಈಸ್ಟ್ನ ಸಂಘರ್ಷವು ಕೇವಲ ರಾಜತಾಂತ್ರಿಕ ವಿಷಯವಾಗಿ ಉಳಿಯದೆ ಭಾರತದಂತಹ ದೇಶಗಳಲ್ಲಿ ಸಾಮಾನ್ಯ ಜನರ ಅಡುಗೆ ಮನೆ ಮತ್ತು ರೈತರ ಹೊಲಗಳ ಮೇಲೂ ಕೂಡ ತುಂಬಾ ಗಂಭೀರವಾದಂತಹ ಪರಿಣಾಮ ಬೀರಿದೆ. ಹರ್ಮೋಜ್ ಜಲಸಂಧಿಯ ಅಸ್ಥಿರತೆಯಿಂದಾಗಿ ಭಾರತದಂತಹ ದೇಶಗಳಿಗೆ LPGಯ ಹಡಗುಗಳ ವಿಳಂಬವಾಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ದೇಶಗಳಲ್ಲಿ ಅಡುಗೆ ಅನಿಲದ ಕೊರತೆ ಉಂಟಾಗಿದೆ. ಇನ್ನು ಮತ್ತೊಂದು ಕಡೆ ಮಿಡಲ್ ಈಸ್ಟ್ ಭಾರತದ ಕೃಷಿ ರಫ್ತಿನ ದೊಡ್ಡ ಮಾರುಕಟ್ಟೆಯಾಗಿದೆ. ಯುದ್ಧದಿಂದಾಗಿ ಈ ವಲಯವೂ ಕೂಡ ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ. ಸೌದಿ ಅರೇಬಿಯಾ ಮತ್ತು ಇರಾನ್ಗೆ ರಫ್ತಾಗಬೇಕಿದ್ದ ಸುಮಾರು 4 ಲಕ್ಷ ಟನ್ ಬಾಸುಮತಿ ಅಕ್ಕಿ ಬಂದರುಗಳಲ್ಲೇ ಬಾಕಿ ಉಳಿದಿದೆ. ಸ್ನೇಹಿತರೆ, ಭಾರತವು ಸಾಂಪ್ರದಾಯಿಕವಾಗಿ ಮಿಡಲ್ ಈಸ್ಟ್ನಲ್ಲಿ ಸಮತೋಲಿತ ನೀತಿಯನ್ನ ಅನುಸರಿಸ್ತಾ ಇದೆ. ಆದರೆ 2026ರ ಸಂಘರ್ಷವು ಭಾರತದ ಆಯಕಟ್ಟಿನ ಸ್ವಾಯತ್ತತೆಯನ್ನ ಪ್ರಶ್ನೆಗೆ ಒಡ್ಡಿದೆ. ಇನ್ನು ಮಿಡಲ್ ಈಸ್ಟ್ನ ವಿಷಯವು ಸಂಸತ್ತಿನಲ್ಲಿ ತೀವ್ರ ಗದ್ದಲಕ್ಕೆ ಕಾರಣವಾಯಿತು. ಪ್ರತಿಪಕ್ಷಗಳು ಚರ್ಚೆಗೆ ಪಟ್ಟು ಹಿಡಿದ್ರೆ ಸರ್ಕಾರವು ಮಾಹಿತಿಯನ್ನ ನೀಡುವುದರಲ್ಲೇ ಕಾಲಹರಣ ಮಾಡಿತು. ಸದ್ಯಕ್ಕೀಗ ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರುವ ಸಂಘರ್ಷವು ಭಾರತದಂತಹ ಅನೇಕ ರಾಷ್ಟ್ರಗಳಿಗೆ, ಆ ರಾಷ್ಟ್ರಗಳ ಆರ್ಥಿಕತೆಗೆ ತುಂಬಾ ದೊಡ್ಡ ಪೆಟ್ಟನ್ನ ನೀಡ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.